ತುಂಗಭದ್ರಾ ಜಲಾಶಯ ಉಳಿಸಿ ಪಾದಯಾತ್ರೆ ಕರ್ನಾಟಕ ರೈತ ಸಂಘ ಹಸಿರು ಸೇನೆ ರಾಜ್ಯ ಅಧ್ಯಕ್ಷರಾದ ಶರಣಪ್ಪ ದೊಡ್ಮನಿ ಹಾಗೂ ಅನಿತಾ ಮಂತ್ರಿ ಇವರ ನೇತೃತ್ವದಲ್ಲಿ ಶ್ರೀಮಣಿಪುರ ಮಹಾಲಿಂಗ ಸ್ವಾಮಿ ಸುವರ್ಣಗಿರಿ ವಿರಕ್ತಮತ್ ಎದ್ದಿಲ್ಲದೊಡ್ಡಿ ಶ್ರೀಮಣಿಪುರ ಸಿದ್ಧ ಬಸವ ಸ್ವಾಮಿ ಮರಿ ಶಿವಯೋಗಿಗಳ ಮತ ಬಳಗಾನೂರು ಇವರ ಕೃಪೆ ಆಶೀರ್ವಾದದೊಂದಿಗೆ ರಾಯಚೂರು ಜಿಲ್ಲೆಯ ಸಿರವಾರ ಸಿಂಧನೂರು ಮಾರ್ಗವಾಗಿ ತುಂಗಭದ್ರಾ ಜಲಾಶಯಕ್ಕೆ ಪಾದಯಾತ್ರೆಯ ಮೂಲಕ ಸುಮಾರು 200 ಜನ ರೈತರ ಸಮ್ಮುಖದೊಂದಿಗೆ 4 ಜಿಲ್ಲೆಗಳಾದ ಬಳ್ಳಾರಿ ರಾಯಚೂರು ವಿಜಯನಗರ ಹಾಗೂ ಕೊಪ್ಪಳ ಜಿಲ್ಲೆಯ ಎಲ್ಲಾ ಉಸ್ತುವಾರಿ ಮಂತ್ರಿಗಳು 19ನೇ ಗೇಟ್ ಅಳವಡಿಸಬೇಕು ಉಳಿಸಬೇಕಂತೇಳಿ ಇವತ್ತು ಈ ಒಂದು ಸಂದರ್ಭದಲ್ಲಿ ಇವತ್ತು ನಮ್ಮ ಸೋದರಿಯಾಗಿರ್ತಕ್ಕಂಥ ಅನಿತಾ ಮಂತ್ರಿ ಅವರು ಇವತ್ತು ರಾಯಚೂರು ಜಿಲ್ಲೆ ಸಿರವಾರದ ಮುಖಾಂತರವಾಗಿ ಇವತ್ತು ತುಂಗಭದ್ರಾ ಜಲಾಶಯ ಉಳಿಸಿ ಅಂತ ಅಭಿಯಾನಕ್ಕೆ ಇವತ್ತು ಜಲಾಶಯಕ್ಕೆ ಪಾದಯಾತ್ರೆಯನ್ನು ಹೋಗ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಇರ್ತಕ್ಕಂಥ ಇವತ್ತು ಜಲಾಶಯ ಅಡಿಯಲ್ಲಿ ಇವತ್ತು 4 ಜಿಲ್ಲೆಯ ಜೀವನಾಡಿಯಾಗಿರ್ತಕ್ಕಂಥ ಈ ಒಂದು ತುಂಗಭದ್ರಾ ಜಲಾಶಯ ಇವತ್ತು 24,000 ಎಕರೆ ಪ್ರದೇಶದಲ್ಲಿ ಇವತ್ತು ಸಿದ್ಧನೆ ಆಗಿರ್ತಕ್ಕಂಥದ್ದು. ಆದರೆ ಅಕಲ್ಪಿತವಾಗಿ ಈಗೇನು ರಾಜಕಾರಣಿ ಹೇಳ್ತಕ್ಕಂಥ ಇವತ್ತು ಅಧಿಕಾರಿಗಳು ಹೇಳ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಇವತ್ತೇನು ಒಂದು ಹೇಳಿಕೆ ಪ್ರಸಾರ ಇದು ಆಕಸ್ಮಿಕವಾಗಿ ಆಗಿರ್ತಕ್ಕಂಥದ್ದಂತ ಇವತ್ತು ನಾವು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ನದಿ ತುಂಬಿದೆ. ತುಂಗಭದ್ರಾ ತುಂಬ ನದಿ ನೀರನ್ನು ಪಚ್ಚಿಕೊಂಡು ಹೋಗಲು ಇವತ್ತು ರಾಜ್ಯ ಸರ್ಕಾರ ಮತ್ತು ಅಲ್ಲಿರ್ತಕ್ಕಂಥ ಪಕ್ಷ ಅಧಿಕಾರಿಗಳ ಹೊಣೆ ಆಗಿರ್ತಾರೆ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದಂಥ ನನ್ನ ಕರ್ನಾಟಕ ಎಲ್ಲ ಬಂಧುಗಳಿಗೆ ನಮ್ಮ ಶರಣಪ್ಪ ದೊಡ್ಮನೆ ಮತ್ತು ಅನಿತಾ ಮಂತ್ರಿಯವರು ಪಾದಯಾತ್ರೆ ಕೈಗೊಂಡಿದ್ದಾರೆ. ಅವರಿಗೆ ಕ್ಷಮಾ ಕೋರುತ್ತಾ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸಹಕರಿಸಿ ಅವರಿಗೆಲ್ಲ ತುಂಬ ಧನ್ಯವಾದ. ಜಲಾಶಯದಲ್ಲಿ ನೀರನ್ನು ಉಳಿಸಬೇಕು ಹಾಗೂ ರೈತರ ಹೋರಾಟಕ್ಕೆ ಸ್ಪಂದಿಸಿ ಅವರ ಮನವಿಯನ್ನು ಸ್ವೀಕರಿಸಬೇಕು. ಇಲ್ಲವಾದಲ್ಲಿ ಮುಂಬರುವ ದಿನಗಳಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡುತ್ತೇವೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿರುತ್ತಾರೆ. ಈ ಸಂದರ್ಭದಲ್ಲಿ ರೈತ ಸಂಘಟನೆ ರಾಜ್ಯಾಧ್ಯಕ್ಷರಾದ ಶರಣಪ್ಪ ದೊಡ್ಡಮನಿ, ದಲಿತ ಸಂಘದ ಅಧ್ಯಕ್ಷರಾದ ಹಂಪೇಶ ಹೇರಗೋಲ್ ಅನೇಕರು ಸೇರಿದ್ದರು.